ಯಾರ್ಯಾರು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ, ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಕೆಯವರು ಫೈನಲಿ ನಿಮ್ಮ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದನ್ನ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಈ ವರ್ಷ ಸಿಇಟಿ ಎಕ್ಸಾಮ್ ನ ಬರ್ದಿರಾ, ಹಾಗೆ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಈಗ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಯಾವ್ದಾದ್ರು ಯೋಚನೆ ಮಾಡಿದೀರಾ? ಕೆಲವು ಸ್ಟೂಡೆಂಟ್ಸ್ ಗಳು ತುಂಬಾ ಕಾನ್ಫಿಡೆಂಟ್ ಆಗ್ಬಿಡ್ತಾರೆ ಬೋರ್ಡ್ ಎಕ್ಸಾಮ್ ಬಗ್ಗೆ, ಕೆಸಿಟಿ ಮತ್ತೆ ನೀಟ್ ಪ್ರಿಪರೇಷನ್ ಬಗ್ಗೆ ಸಡನ್ ಆಗಿ. ಏನಕ್ಕೆ ಅಂದ್ರೆ ಸೀಕ್ರೆಟ್ ಸಿಂಪಲ್ ಆಗಿದೆ, ಯಾರು ಕೂಡ ಅಲ್ಲಿ ರ್ಯಾಂಡಮ್ ಆಗಿ ಓದ್ತಾ ಇರೋದಿಲ್ಲ. ಅವ್ರಿಗೆ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ ಸಿಕ್ಕಿರುತ್ತೆ, ಮತ್ತೆ ಎಕ್ಸ್ಪರ್ಟ್ ಗೈಡೆನ್ಸ್, ಮತ್ತೆ ರೆಗ್ಯುಲರ್ ಟೆಸ್ಟ್, ಮತ್ತೆ ಫುಲ್ ಸಪೋರ್ಟ್ ಬ್ಯಾಕ್ ಎಂಡ್ ಅಲ್ಲಿ ಅವರಿಗೆ ಎವ್ರಿ ಸಿಂಗಲ್ ಡೇ ಸಿಗ್ತಾ ಇರುತ್ತೆ. ನೀವು ಕೂಡ ಜಾಯ್ನ್ ಆಗ್ಬೋದು. ಫಿಸಿಕ್ಸ್ ವಲ್ಲ 6th ಆನಿವರ್ಸರಿ ಸೇಲ್ ನಡೀತಿದೆ. ಅಪ್ ಟು ನಿಮಗೆ 60% ಆಫ್ ಇದೆ ಕರ್ನಾಟಕ ಫಿಸಿಕ್ಸ್ ಮೇಲೆ. ಇನ್ ಮುಂದೆ ಯಾವುದೇ ತರದ ಒಂದು ಕನ್ಫ್ಯೂಷನ್ ಬೇಡ, ಯಾವುದೇ ತರದ ನೀವು ಒಬ್ಬರೇ ಓದುವಂತ ಅಗತ್ಯ ಇರೋದಿಲ್ಲ. ಮತ್ತೆ ಇವತ್ತಿಂದಾನೇ ಓದ್ತೀನಿ ಅಂತ ನೀವು ಶಪಥ ಮಾಡುವಂತಾನು ಅಗತ್ಯ ಇರೋದಿಲ್ಲ. ಯಾಕಂದ್ರೆ ಫಿಸಿಕ್ಸ್ ವಲ್ಲ ಎಲ್ಲಾನು ಕೂಡ ಒಂದೇ ಪ್ಲೇಸಸ್ ಅಲ್ಲಿ ತಂದಿದ್ದಾರೆ, ಡೆಡಿಕೇಟೆಡ್ ಕರ್ನಾಟಕ ಬ್ಯಾಚಸ್ ನ. ಇಲ್ಲಿ SLC ವಿರಾಟ್ 2027 ಕ್ಲಾಸ್ 10 ಸ್ಟೂಡೆಂಟ್ಸ್ ಗೆ ಇದು ಕೇವಲ 1999 ರೂಪಾಯಿ ಇರುತ್ತೆ. ಪ್ರಗತಿ ಸೆಕೆಂಡ್ PUC ಇದು ಕ್ಲಾಸ್ 12 ಬೋರ್ಡ್ ಎಕ್ಸಾಮ್ ಗಳಿಗೆ ಆಗಿರುತ್ತೆ. ಇದು 3499 ರೂಪಾಯಿ ಇರುತ್ತೆ. ಮತ್ತೆ ಅರ್ಜುನ ಲಕ್ಷ್ಯ KCT ಬಂದ್ಬಿಟ್ಟು ನಿಮಗೆ ಕ್ಲಾಸ್ 11th ಮತ್ತೆ 12th KCT ಸಿಲೆಬಸ್ ನ ಕವರ್ ಮಾಡ್ತಾರೆ. ಇದು 3999 ರೂಪಾಯಿ ಆಗಿರುತ್ತೆ. ಎಕಿನ್ ನೀಟ್ ಕನ್ನಡ ಬ್ಯಾಚ್ ಬಂದ್ಬಿಟ್ಟು ನೀಟ್ ಆಸ್ಪಿರೆಂಟ್ಸ್ ಗೆ 4499 ರೂಪಾಯಿ ಇರುತ್ತೆ. ಈ ಎಲ್ಲಾ ಬ್ಯಾಚಸ್ ಅಲ್ಲೂ ಕೂಡ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ, ಮತ್ತೆ ಪ್ರಾಕ್ಟೀಸ್ ಪೇಪರ್ ಸಿಗುತ್ತೆ, ಮತ್ತೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಇರುತ್ತೆ, ಮತ್ತೆ 24/7 ನಿಮಗೆ ಡೌಟ್ ಸಪೋರ್ಟ್ ಕೂಡ ಇರುತ್ತೆ. ಇಲ್ಲಿ ಪ್ರಾಪರ್ ಪ್ಲಾನ್ ಇಲ್ದೇನೆ ಸ್ಟಡಿ ಮಾಡಕ್ ಹೋಗ್ಬಿಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಆನಿವರ್ಸರಿ ಡೀಲ್ ನ ಇವತ್ತೇ ಅನ್ಲಾಕ್ ಮಾಡಿ. ಆಫರ್ ಲಿಮಿಟೆಡ್ ಟೈಮಿಂಗ್ ಮಾತ್ರ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ ನ ಅಟೆಂಡ್ ಆಗಿ ಒಂದ್ ತಿಂಗಳು ಆಗ್ತಾ ಬರ್ತಿದೆ. ಇನ್ನೂ ಕೂಡ ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಇದೆ, ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಎಷ್ಟೊಂದು ಜನರಿಗೆ ಕಾಮನ್ ಆಗಿ ಡೌಟ್ ಇರೋದೇನೆಂದ್ರೆ ನಾಳೆ ಏನಾದ್ರು ಸಿಇಟಿ ರಿಸಲ್ಟ್ ಬರ್ಬೋದು ಅಂತ. ಯಾಕಂದ್ರೆ ಕೆಲವು ವೆಬ್ಸೈಟ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಸಿಇಟಿ ರಿಸಲ್ಟ್ ಇಸ್ ಟುಮಾರೋ ಅಂತಾನು ಕೂಡ ತೋರಿಸಿದೆ. ಆ ರೀತಿ ಏನಾದ್ರು ನೀವು ಇನ್ಫಾರ್ಮೇಶನ್ ನೋಡ್ತಾ ಇರ ಅಂದ್ರೆ ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ನೀವು ಏನ್ ಇನ್ಫಾರ್ಮೇಶನ್ ವೆಬ್ಸೈಟ್ ಅಲ್ಲಿ ಕೊಡ್ತಾರಲ್ಲ ಅದನ್ನ ಮಾತ್ರ ನೀವು ಫಾಲೋ ಮಾಡಬೇಕಾಗುತ್ತೆ. ಬೇರೆ ವೆಬ್ಸೈಟ್ ಗಳನ್ನ ಫಾಲೋ ಮಾಡಕ್ ಹೋಗ್ಬೇಡಿ, ಓಕೆನಾ? ಹಾಗಾದ್ರೆ ಸಿಇಟಿ ರಿಸಲ್ಟ್ ಏನಕ್ಕೆ ಬಂದಿಲ್ಲ, ಏನಕ್ಕೆ ಡಿಲೇ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ವಿಷಯನೂ ಕೂಡ ಗೊತ್ತಾಗಿದೆ. ಏನಕ್ಕೆ ಡಿಲೇ ಆಗಿದೆ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ರೀ ಎಕ್ಸಾಮ್ ಆಗ್ತಿದೆಯಲ್ಲ ಹಿರಿಯೂರ್ ಸೆಂಟರ್ ಅಲ್ಲಿ, ಅದರಿಂದ ನಿಮ್ಗೆ ಒಂದು ಸಿಇಟಿ ರಿಸಲ್ಟ್ ಬರೋದು ಡಿಲೇ ಆಗ್ತಿದೆ. ಕೆ ಅವರು ಅವ್ರದ್ದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲೂ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಲ್ಲಿ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು June 1ನೇ ತಾರೀಕು ನಡೀತಿದೆ, ಒಂದು ರೀ ಎಕ್ಸಾಮು. ಅದಾದ್ಮೇಲೆ ನಾವು ಒಂದು ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಗೆ ಅನೌನ್ಸ್ಮೆಂಟ್ ನ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆಯಿಂದ ನಮಗೆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ ಬರಬೇಕು. ಅದಾದ್ಮೇಲೆ ನಾವು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಓಕೆನಾ? ಇವಾಗ June 1ನೇ ತಾರೀಕು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. 2ನೇ ತಾರೀಕು ರಿಸಲ್ಟ್ ಬರುತ್ತೆ. ಅದರಿಂದ ನಮಗೆ ಅವ್ರಿಗೆ ಈ ಒಂದು ರಿಸಲ್ಟ್ ಎಲ್ಲ ಕೂಡ ಅವ್ರು ಕಳ್ಸೋಷ್ಟರಲ್ಲಿ 3ನೇ ತಾರೀಕು ಅಥವಾ 4ನೇ ತಾರೀಕು ಆಗ್ಬೋದು. ನಿಮ್ಗೆ ಒಂದು ಸಿಇಟಿ ರಿಸಲ್ಟ್ ಬಂದ್ಬಿಟ್ಟು June 5ನೇ ತಾರೀಕು ಬರುವಂತ ಚಾನ್ಸಸ್ ತುಂಬಾ ಇದೆ. ಏನಾದ್ರು ಮಿಸ್ ಆಯ್ತು ಅಂದ್ರೂ ಕೂಡ June 10ನೇ ತಾರೀಕು ಒಳಗಡೆ ಅಂತೂ ರಿಸಲ್ಟ್ ಕೊಡ್ತಾರೆ ಅಂತ ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೂ ಕೂಡ ಒಂದು ಅಪ್ಡೇಟ್ ನ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಇದೇ ರೀತಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.